ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಸತೀಶ್. ಇವತ್ತು ನೀವು ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ, ನನ್ನ ಮಗಳು ಬರ್ಡೇ ವಿಡಿಯೋನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮಾರ್ಚ್ 50th ಅವಳ ಬರ್ಡೇ ಇದ್ದಿದ್ದು. ತುಂಬ ಲೇಟಾಗೆ ಶೇರ್ ಮಾಡ್ತಾ ಇದ್ದೀನಿ, ಬಟ್ ಏನು ಮಾಡೋದಕ್ಕಾಗಲ್ಲ. ನನ್ನ ಕೈಲಿ ಸ್ವಲ್ಪ ಆಗ್ತಾಯಿಲ್ಲ. ಸ್ವಲ್ಪ ಆದಷ್ಟು ರೆಸ್ಟ್ ತೊಗೊಂಡು ಶೇರ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಇನ್ನೂ ಶಾರ್ಟ್ ವೀಡಿಯೋಸ್ ನೋಡ್ತಾ ಇಲ್ಲ, ಪ್ಲೀಸ್ ನನ್ನ ಪೇಜಲ್ಲಿ ಶಾರ್ಟ್ ವೀಡಿಯೋಸ್ ಕೂಡ ಹಾಕ್ತಾಯಿದ್ದೀನಿ. ಪ್ಲೀಸ್ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಬನ್ನಿ, ಇವಾಗ ಹೇಳೋದಾದರೆ ಏನಂದರೆ, ನಾವು ಮನೆ ಶಿಫ್ಟ್ ಮಾಡಿ ಒಂದು ವಾರಕ್ಕೆಲ್ಲ ಇಲ್ಲಿ ನನ್ನ ಮಗಳು ಬರ್ಡೇ ಇತ್ತು. ಸೊ ಹಾಗಾಗಿ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅದೇ ಆಗಿತ್ತಲ್ವ, ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು. ಸೊ ಸಿಂಪಲಾಗೆ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆಮೇಲೆ ಮನೇಲೇ ಡಿನ್ನರ್ಗೆಲ್ಲ ಏನೂ ಅರೇಂಜ್ ಮಾಡಿರಲಿಲ್ಲ. ತುಂಬ ಸಿಂಪಲ್ಲಾಗಿ ಈ ರೀತಿ ಡೆಕೋರೇಷನ್ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತ ಹೇಳಿ ಈ ರೀತಿ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಆ ಕಡೆ ಈ ಕಡೆ ಎರಡು ಸ್ಟ್ಯಾಂಡಿಗೆ ಸ್ವಲ್ಪ ಬಲೂನ್ಸ್ ಹಾಕ್ಬಿಟ್ಟು, ಹಳೆ ಬಲೂನ್ಸ್ಗಳೇ ಇತ್ತು, ಅದನ್ನೇ ಹಾಕಿಬಿಟ್ಟು ಹಾಗೆ ಸಿಂಪಲ್ಲಾಗಿ ಈ ಥರ ಲೈಟ್ಸ್ ಎಲ್ಲ ಬಿಟ್ಟು ಡೆಕೋರೇಷನ್ ಮಾಡ್ಕೊಂಡಿದ್ದೆ. ಏನಂದರೆ ನನ್ನ ಮಗಳಿಗೆ ಈ ಸರಿ ಬರ್ಡೇ ಮಾಡ್ಕೊಬೇಕು ಅಂತ ತುಂಬ ಆಸೆ ಆಗಿಬಿಟ್ಟಿತ್ತು. ಇಷ್ಟು ದಿನ ಅಷ್ಟೊಂದು ಆಸೆ ಇರ್ತಾ ಇರಲಿಲ್ಲ, ಬಟ್ ಇವಾಗ ಅವ್ರ ಫ್ರೆಂಡ್ಸ್ ಬರ್ಡೇ ಕೂಡ ಎಲ್ಲ ಇತ್ತಲ್ಲ. ಸೊ ಹಾಗಾಗಿ ಅವ್ರ ಬರ್ಡೇಗೆಲ್ಲ ಹೋಗಿ ಬಂದಮೇಲೆ ನಾನು ಸೆಲೆಬ್ರೇಟ್ ಮಾಡ್ಕೊಬೇಕು ಅಂತಲೂ ಅನ್ನಿಸ್ತಾ ಇತ್ತು. ಬಟ್ ನನ್ನ ಕೈಲಿ ಆಗ್ತಾಯಿಲ್ಲ ಅನ್ನೋ ಕಾರಣಕ್ಕೆ, ಇರಲಿ ಮಮ್ಮಿ ಪರವಾಗಿಲ್ಲ, ಏನು ಬೇಡ ಬರ್ಡೇ ಗಿಡ್ಡೆ ಎಲ್ಲ ಅಂತಲೇ ಹೇಳ್ತಾಯಿದ್ರು. ನನಗೆ ನನ್ನ ಮಗಳಿಗೆ ಹರ್ಟ್ ಮಾಡೋಕ್ಕೆ ಇಲ್ಲ, ಅವಳು ಬೇಜಾರು ಮಾಡ್ಕೊಂಡಿರೋದು ನನಗೆ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಏನು ಮಾಡೋದು, ಮುಂದಕ್ಕೆ ಹಾಕೋಣ ಬರ್ಡೇ ಮಾಡೋದನ್ನು ಅಂತ ನಾನು ಹೇಳ್ತಾಯಿದ್ದೆ. ನಮ್ಮ ಮನೆಯವರು ಏನೂ ತಲೆ ಕೆಡಿಸ್ಕೋಬೇಡ, ಸ್ನ್ಯಾಕ್ಸ್ ಏನಾದ್ರು ತಂದುಬಿಡೋಣ, ಡಿನ್ನರ್ಗೆಲ್ಲ ಅರೇಂಜ್ ಮಾಡೋದು ಬೇಡ, ಬೇಗ ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರೇ ಸ್ನ್ಯಾಕ್ಸ್ ಎಲ್ಲ ತೊಗೊಬಂದಿದ್ರು. ಸೊ ಹಾಗಾಗಿ ಬರ್ಡೇನ ಸಿಂಪಲಾಗಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಅವ್ರ ಫ್ರೆಂಡ್ ಬಂದಿದ್ದರು, ಹೆಸರು ತನಯ ಅಂತ ಹೇಳ್ಬಿಟ್ಟು. ನನ್ನ ಮಗಳ ಹೆಸರು ತನುಶ್ರೀ, ಅವಳ ಫ್ರೆಂಡ್ ಹೆಸರು ತನಯ ಮತ್ತು ಧೃತಿ ಅಂತ. ಮತ್ತು ಅವ್ರ ತಮ್ಮ ಮತ್ತು ನನ್ನ ಫ್ರೆಂಡ್ ಮಗ ಎಲ್ಲ ಬಂದಿದ್ದರು. ಸೊ ಹಾಗಾಗಿ ಇಲ್ಲಿ ನನ್ನ ಮಗಳು ಫ್ರೆಂಡು ಇಲ್ಲಿ ನನ್ನ ಮಗಳಿಗೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಇವಳು ಕೂಡ 14 ಇಯರ್ಸ್ಗೆ 14 ಗಿಫ್ಟ್ಸ್ ಅಂತ ಅವಳ ಫ್ರೆಂಡಿಗೆ ಕೊಟ್ಟಿದ್ಲು. ಸೊ ಇವಳು ಬಂದು ಸ್ವಲ್ಪ ಎಕ್ಸಸರೀಸ್ ಎಲ್ಲ ಪರ್ಚೇಸ್ ಮಾಡಿ ಕೊಟ್ಟಿದ್ದು. ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ನನ್ನ ಮಗಳಿಗೆ ಏನಂದರೆ ಸ್ಟೇಷನರೀಸ್ ಅಂದರೆ ತುಂಬ ಇಷ್ಟ. ನನ್ನ ಮಗಳಿಗೆ ಈ ಶಾರ್ಪ್ನರು, ಎರೇಸರು, ಈ ಚಿಕ್ಕ ಚಿಕ್ಕ ಬುಕ್ಕು, ಪೌಚಸ್ಗಳು, ಈ ಥರದ್ದೆಲ್ಲ ತುಂಬ ಇಷ್ಟ. ಪೆನ್ಸಿಲ್ಸು, ಈ ಥರದ್ದೆಲ್ಲ ಡಿಫ್ರೆಂಟಾಗೆಲ್ಲ ಕಲೆಕ್ಟ್ ಮಾಡೋದು, ಆ ಥರ ಎಲ್ಲ ಸ್ವಲ್ಪ ತುಂಬ ಇಷ್ಟ ಅವಳಿಗೆ. ತುಂಬ ಲೈಕ್ ಮಾಡ್ತಾಳೆ ಆ ಥರದ್ದನ್ನೆಲ್ಲ. ಸೊ ಹಾಗಾಗಿ ಅವಳಿಗೆ ಏನು ಇಷ್ಟ ಅಂತ ಕೇಳಿಕೊಂಡು ತಿಳ್ಕೊಂಡು ಅವ್ರ ಫ್ರೆಂಡು ಕೂಡ ಅದೇ ಥರ ಗಿಫ್ಟನ್ನ ತಂದುಕೊಟ್ಟಿದ್ರು. ಸೊ ಅವಳು ಕೂಡ ನೋಡ್ತಾ ಇದ್ದಿರಲ್ಲ, ತುಂಬ ಖುಷಿಪಟ್ಟು ಈಸ್ಕೊತಾ ಇದ್ಲು. ಅವಳಿಗೆ ಅವಳ ಫ್ರೆಂಡ್ಸ್ ಏನಾದರೂ ಕೊಡಿಸಿದ್ರೆ ತುಂಬ ಖುಷಿಯಾಗುತ್ತೆ. ಮಕ್ಕಳೇ ಆಗಲ್ವ, ನಾವು ಎಷ್ಟೊಂದು ಬೆಲೆ ಬಾಳೋ ಅಂಥದ್ದು ಏನೇ ಕೊಡಿಸಿದ್ರೂ ಅವರಿಗೆ ಅದು ಅಷ್ಟು ಖುಷಿ ತಂದುಕೊಟ್ಟಿರುತ್ತೋ ತಂದುಕೊಟ್ಟಿರಲ್ವೋ ಗೊತ್ತಿಲ್ಲ. ಬಟ್ ಅವ್ರ ಫ್ರೆಂಡ್ಸ್ ಒಂದು ಗ್ರೀಟಿಂಗ್ ಕಾರ್ಡ್ ಆ ಥರ ಏನಾದರೂ ಕೊಟ್ಬಿಟ್ರು ತುಂಬ ಖುಷಿ ಪಡ್ತಾರೆ. ನಿಮ್ಮ ಮಕ್ಕಳು ಇದೇ ಥರನಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮಗಳು ಮಾತ್ರ ಇದೇ ಥರನೇ ತುಂಬ ಖುಷಿ ಪಡ್ತಾಯಿದ್ಲು. ನನಗೂ ತುಂಬ ಖುಷಿ ಆಗ್ತಾಯಿತ್ತು. ನಾನು ಕೇಕ್ ಕಟ್ ಮಾಡೋದಕ್ಕೆ ಪ್ಲೀಸ್ ಬೇಗ ಎದ್ದೇಳಮ್ಮ, ರೆಡಿ ಆಗಮ್ಮ ಅಂತ ನಾನು ಕರಿತಾನೇ ಇದ್ದೀನಿ. ಬಟ್ ಅವಳು ಮಾತ್ರ ಬರೋದಕ್ಕೆ ರೆಡಿನೇ ಇಲ್ಲ. ಎಲ್ಲರೂ ಕೂತ್ಕೊಂಡು ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಇಲ್ಲಿ ಏನಿದೆ, ಏನೇನು ತಂದಿದ್ಯಾ, ಹಾಗೆ ಹಿಂಗೆ ಅಂದ್ಕೊಂಡು ಏನೋ ತುಂಬ ಕಾಮಿಡಿ ಮಾಡಿಕೊಂಡು ಮಾತಾಡ್ತಾಯಿದ್ರು. ತುಂಬ ಹ್ಯಾಪಿಯಾಗಿದ್ಲು. ಅದೊಂದು ಸ್ವಲ್ಪ ಖುಷಿ ಆಯಿತು. ಬರ್ಡೇ ಸಿಂಪಲಾಗಿ ಆಯಿತು ಅಂತ ಎಲ್ಲಿ ಬೇಜಾರು ಮಾಡ್ಕೊಂಬಿಡ್ತಾಳೋ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ತುಂಬ ಹ್ಯಾಪಿಯಾಗಿದ್ಲು. ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ. ಸೊ ಹಾಗಾಗಿ ನನಗೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ಎಲ್ಲ ಏನೂ ತಗೊಳ್ಳೋದಕ್ಕೆ ಆಗಲಿಲ್ಲ. ಫೋನ್ ಬೇರೆ ಇವ್ರು ಇಟ್ಕೊಂಡ್ಬಿಟ್ಟಿದ್ರಲ್ಲ, ಹಾಗಾಗಿ ನಾವು ಬೇರೆ ಡೆಕೋರೇಷನ್ ಮಾಡ್ತಾ ಇರೋದ್ರು ವ್ಲಾಗ್ ಎಲ್ಲ ನಾವು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಫ್ರೆಂಡ್ಸ್ ಎಲ್ಲ ಬೇಗ ಬಂದುಬಿಟ್ಟಿದ್ರು. ಸೊ ಹಾಗಾಗಿ ಅವರೇ ಫೋನ್ ಇಟ್ಕೊಂಡು ಅವರೇ ಮಾತಾಡ್ಕೊತಾ ಇದ್ದರು.
ಹಾಗೆ ನೋಡ್ತಿದ್ರಲ್ಲ, ಅವಳು ಕೊಟ್ಟಿರೋ ಗಿಫ್ಟ್ ಎಲ್ಲ ಹಾಗೆ ನೋಡ್ತಾ ಇದ್ಲು. ಹಾಗೆ ಹಾಕ್ಕೊಂಡು ವೇರ್ ಮಾಡಿ ಕೂಡ ಒಂದಷ್ಟನ್ನ ನೋಡ್ತಾಯಿದ್ರು. ತುಂಬ ಖುಷಿ ಪಟ್ಟರು ಅಂತಲೇ ಹೇಳ್ಬೋದು. ಹಾಗೆ ಚಾಕ್ಲೇಟ್ಸ್ ಅಂದರೆ ಇವಳಿಗೆ ತುಂಬ ಇಷ್ಟ. ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಚಾಕ್ಲೇಟ್ಸ್ನ ತಿಂದಾಕಿದ್ದಾಳೆ. ಈಗ ನೋಡ್ತಾ ಇದ್ರಲ್ಲ, ಅವರು ಒಂದು 5 ಚಾಕ್ಲೇಟ್ ತೊಗೊಬಂದಿದ್ರು ಮತ್ತು ಎಲ್ಲರೂ ಚಾಕ್ಲೇಟ್ನೇ ಗಿಫ್ಟ್ ಕೊಟ್ಟಿದ್ರು. ಅವಳ ಅದನ್ನೇ ಸಿಕ್ಕಾಪಟ್ಟೆ ತಿಂದಾಕ್ಬಿಡ್ತಾಳೆ ಚಾಕ್ಲೇಟು. ನನಗಂತೂ ಹೆಂಗೆ ಕಂಟ್ರೋಲ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಕದ್ದು ಮುಚ್ಚಿ ಎಲ್ಲ ತಿಂದ್ಬಿಡೋಳು. ಬಟ್ ಏನಂದರೆ ಈ ನಡುವೆ ಸ್ವಲ್ಪ ಮೂಗು ಮೇಲೆಲ್ಲ ಪಿಂಪಲ್ ಎಲ್ಲ ಬರೋಕ್ಕೆ ಶುರು ಆದಮೇಲೆ ಅವಳೇ ಸ್ವೀಟ್ ತಿನ್ನೋದನ್ನು ಕಮ್ಮಿ ಮಾಡಿಬಿಟ್ಟಿದ್ದಾಳೆ. ಸದ್ಯ ಅಟ್ಲೀಸ್ಟ್ ಏನು ಎಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಾಗಾದರೂ ನಿಲ್ಲಿಸಿದ್ರಲ್ಲ, ಅದೇ ಒಂದು ದೊಡ್ಡ ಸಮಾಧಾನ ಅಂತಲೇ ಹೇಳ್ಬೋದು. ಹಾಗೆ ನೀವು ನೋಡ್ತಾ ಇದ್ದೀರಲ್ಲ, ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಾನು ಇಲ್ಲಿ ರೆಡಿ ಮಾಡೋದಕ್ಕೆ ಅಂತ ಬರ್ತಾಯಿದ್ದೀನಿ. ಬಟ್ ಅವರು ರೆಡಿ ಮಾಡಿಸ್ಕೊಳ್ಳೋದಕ್ಕೇ ರೆಡಿ ಇಲ್ಲ. ಏನಂದರೆ ಅವರೇ ರೆಡಿ ಆಗ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ರು. ಮತ್ತು ನಾನು ಇಲ್ಲಿ ರೇಗಿಸ್ತಾ ಇದ್ದೆ, ಯಾಕಮ್ಮ ಇನ್ನೂ ಕನ್ನಡಿ ಬಿಟ್ಟು ಬರೋದೇ ಇಲ್ವಾ ನೀನು ಅಂತ. ಇದರಲ್ಲೇನಿದೆ ಅಮ್ಮ, ಏನೇನು ತೊಗೊಬಂದಿದ್ದೀರಾ ಮಕ್ಕಳಿಗೆ ಸ್ನ್ಯಾಕ್ಸು? ಒಂದು ದಿಲ್ ಪಫ್ಸನ್ನು, ಇದರಲ್ಲಿ ವೆಜ್ ಪಪ್ಸ್ ಇದೆಯಾ? ವೆಜ್ ಪಫ್ ರಾಯಲ್ ವಾರಿಯರ್ಸಲ್ಲಿ. ವಾವ್, ಸೂಪರ್. ಒಂದೊಂದು ಇದಾಗುತ್ತೆ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ಏನು ಆಗಲ್ಲ. ಈಗ ಒಂದೊಂದು ಬ್ಲಾಸ್ಟ್ ಆಗ್ಬಿಡುತ್ತೆ. ಊದ್ಗಡ್ಡಿನೂ ಹಚ್ಬೋದಿತ್ತು. ಬಂದು ನಿಂತ್ಕೊಳ್ಳೆ. ಸರಿ ಇಲ್ಲ ಕಟ್ ಮಾಡ್ತೀರಾ? ಹಾಂ, ನೀವು ಅಂಕಲ್ ಹೋಗಿ. ಏ ಅಂಕಲ್ ಬನ್ನಿ ಅಂಕಲ್. Happy birthday to you. Happy birthday to you. ಏ ಜಗ್ಗು ನೀಟಾಗಿ ಇಲ್ಲೊಬ್ಬ ಡಬ್ಬ ಸಿಂಗರ್ ಹೇಳ್ತಿದ್ದಾನಲ್ಲ, ಅದಕ್ಕೆ ಒರಿಜಿನಲ್ ಸಿಂಗರ್ ಕೊಟ್ಟಿರೋದು. ಅದ್ರ ಬಗ್ಗೆ ಮಾತೇ ಇಲ್ಲ. ನಿನ್ ಬಡ ನಿನ್ ಮಗಕ್ಕೆ ಆಗ್ಬೇಕಾಗಿತ್ತು. ಛೇ, ನೆಕ್ಸ್ಟು ಸೂಪರ್ ಕ್ಯೂಟಿ ಪೈ ತಿಂದಿದ್ದಾಳೆ. ಇಲ್ಲ ನೋಡಿ,